ವೀಕ್ಷಕರೇ, ಈ ಒಂದು ವಿಧಾನವನ್ನು ನೀವು ಮಾಡಿದರೆ ಸಾಕು, ನಿಮ್ಮನ್ನು ಅವರು ಹುಚ್ಚರಂತೆ ಪ್ರೀತಿಸ್ತಾರೆ ವೀಕ್ಷಕರೇ. ಕೇವಲ ಎರಡು ಬೆಳ್ಳುಳ್ಳಿ ಕಾಳುಗಳಿಂದ ಈ ವಿಧಾನವನ್ನು ನೀವು ಮಾಡಬಹುದು ವೀಕ್ಷಕರೇ. ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದರೆ ಅವರನ್ನು ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಪಡೆದುಕೊಳ್ಳಬೇಕು ಎಂದುಕೊಂಡಿದ್ದರೆ ವೀಕ್ಷಕರೇ, ಈ ಒಂದು ವಿಧಾನವನ್ನು ಮಾಡಿ ಸಾಕು, ಅವರು ನಿಮಗೆ ಹುಚ್ಚರಂತೆ ಪ್ರೀತಿಸ್ತಾರೆ ವೀಕ್ಷಕರೇ. ನಿಮ್ಮನ್ನು ಶಾಶ್ವತವಾಗಿ ನಿಮ್ಮೊಂದಿಗೆ ಇರುತ್ತಾರೆ ವೀಕ್ಷಕರೇ. ಹಗಲು ರಾತ್ರಿ ನಿಮ್ಮ ನೆನಪಿನಲ್ಲೇ ಇರುತ್ತಾರೆ ವೀಕ್ಷಕರೇ. ಕೇವಲ ಈ ಒಂದು ವಿಧಾನವನ್ನು ಮಾಡಿ ಸಾಕು. ಇದು ತುಂಬಾ ಸರಳವಾದ ವಿಧಾನ ವೀಕ್ಷಕರೇ. ಬನ್ನಿ ಈಗ ಇದನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಮೊದಲಿಗೆ ಒಂದು ಬೆಳ್ಳುಳ್ಳಿ ಕಾಳನ್ನು ನಿಮ್ಮ ಕೈಯಲ್ಲಿ ತೆಗೆದುಕೊಂಡು ಒಂದು ಕಪ್ಪು ದಾರದ ಸಹಾಯದಿಂದ ಅದನ್ನು ನೀವು ಈ ರೀತಿಯಾಗಿ ಆ ಕಾಳಿನ ಮೇಲೆ ಆ ದಾರವನ್ನು ಸುತ್ತಿಕೊಳ್ಳಿ ವೀಕ್ಷಕರೇ. ನೋಡಿ, ಈ ರೀತಿಯಾಗಿ ಆ ದಾರವನ್ನು ಅದರ ಮೇಲೆ ಸುತ್ತಿ ಅದನ್ನು ಗಂಟನ್ನು ಕಟ್ಟಬೇಕಾಗತ್ತೆ ವೀಕ್ಷಕರೇ. ಈಗ ಇನ್ನೊಂದು ಬೆಳ್ಳುಳ್ಳಿ ಕಾಳನ್ನು ತೆಗೆದುಕೊಂಡು ಹಾಗೆಯೇ ಅದರ ಮೇಲೆ ಕೂಡ ದಾರವನ್ನು ಸುತ್ತಿ ಅದನ್ನು ನೀವು ಗಂಟನ್ನು ಹಾಕಬೇಕಾಗತ್ತೆ ವೀಕ್ಷಕರೇ. ನೋಡಿ, ಇದನ್ನು ಸಂಪೂರ್ಣವಾಗಿ ನೋಡಿ ಈ ತಂತ್ರವನ್ನು ನೀವು ಮಾಡಿದರೆ ವೀಕ್ಷಕರೇ, ನಿಮಗೆ 100% ಫಲಿತಾಂಶವನ್ನು ತಂದುಕೊಡುತ್ತೆ ವೀಕ್ಷಕರೇ. ಹೀಗೆ ಆ ಇನ್ನೊಂದು ಬೆಳ್ಳುಳ್ಳಿ ಕಾಳಿನ ಮೇಲೆ ದಾರವನ್ನು ಸುತ್ತು ಅದನ್ನು ಗಂಟನ್ನು ಹಾಕಬೇಕಾಗತ್ತೆ. ಹೀಗೆ ವೀಕ್ಷಕರೇ, ಆ 2 ಬೆಳ್ಳುಳ್ಳಿ ಕಾಳನ್ನು ಕಪ್ಪು ದಾರದ ಸಹಾಯದಿಂದ ಕಟ್ಕೋಬೇಕಾಗತ್ತೆ. ಈಗ ವೀಕ್ಷಕರೇ, ಈಗ ಮುಖ್ಯವಾಗಿ ಇಲ್ಲಿ ನೀವು ಏನು ಮಾಡಬೇಕಂದ್ರೆ, ಈಗ ಆ 2 ಬೆಳ್ಳುಳ್ಳಿ ಕಾಳನ್ನು ನಿಮ್ಮ ಎಡಗೈಯಲ್ಲಿ ತೆಗೆದುಕೊಂಡು ಈಗ ನಾವು ಹೇಳುವ ಈ ಒಂದು ಮಂತ್ರವನ್ನು ನೀವು 9 ಬಾರಿ ಹೇಳಬೇಕಾಗತ್ತೆ ವೀಕ್ಷಕರೇ. ನೋಡಿ, ಯಾ ವದುದು ಎಂದು 9 ಬಾರಿ ಈ ಮಂತ್ರವನ್ನು ಹೇಳಬೇಕಾಗತ್ತೆ ವೀಕ್ಷಕರೇ. 9 ಬಾರಿ ಹೇಳಿದ ಬಳಿಕ ಆ ವ್ಯಕ್ತಿಯನ್ನು ನೆನೆಸಿಕೊಂಡು 5 ನಿಮಿಷಗಳ ಕಾಲ ನೆನೆಸಿಕೊಂಡು ಆ ಬೆಳ್ಳುಳ್ಳಿ ಕಾಳಿನ ಮೇಲೆ 3 ಬಾರಿ ಊದಿ ವೀಕ್ಷಕರೇ. ಊದಿದ ನಂತರ ಅದನ್ನು ನೀವು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಅಥವಾ ಸ್ಮಶಾನದಲ್ಲಿ ಅಡ್ಡಿ ಮುಚ್ಚಿ ಬರಬೇಕಾಗತ್ತೆ ವೀಕ್ಷಕರೇ.